ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಅಮ್ಮನ ಮನೆ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಅಮ್ಮನ ಮನೆಯಿಂದ ಇವತ್ತು ಆ್ಯಕ್ಚುಲಿ ನಾನು ಹೊರಡ್ತಾ ಇದ್ದೀನಿ. ಬಟ್ ಏನಂದರೆ ಒಂದು ಪುಟಾಣಿ ವ್ಲಾಗ್ ಇದು. ಆ್ಯಂಡ್ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಮ್ಮನ ಮನೆಯದಿರುತ್ತೆ. ಆಮೇಲೆ ನಮ್ಮ ಮನೆಯಿಂದ ಕಂಟಿನ್ಯೂ ಮಾಡ್ತೀನಿ ವ್ಲಾಗನ್ನು. ಸೊ ನೋಡಿ, ಈ ವ್ಲಾಗ್ ಪೂರ್ತಿಯಾಗಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಫ್ರೆಂಡ್ಸ್, ಇವಾಗ ಸಂಜೆ ಟೈಮ್ ಪಾಪು ಇಲ್ಲಿ ಆಟ ಆಡ್ತಾ ಇದ್ದಾಳೆ. ಅವಳ ತಾತ ಜೊತೆ, ಮಾವನ ಜೊತೆ ಎಲ್ಲ ಆಟ ಆಡ್ತಾ ಇದ್ದಾಳೆ. ಒಂದು ಬೆಲೂನಲ್ಲಿ ಹಿಡ್ಕೊಂಡು ಆಟ ಆಡ್ಕೊಂಡು ಇದ್ದಾಳೆ ಅವಳು ಪಾಡ್ಗೆ. ಅವಳು ಏನಂತಂದರೆ ನೋಡಿ, ಇಲ್ಲಿ ಇವಳು ಆಟ ಆಡ್ತಾ ಇದ್ದಾಳೆ ಅಂತಂದರೆ ಡೋರ್ ಅಂತ ಹಾಕ್ಬಿಡ್ಬೇಕಿಲ್ಲ ಅಂತಂದರೆ ಬಲೂನನ್ನು ಎತ್ತಿ ಹೊರಗಡೆ ಹಾಕೋದು ಏನಾದರೂ ಕಿತಾಪತಿ ಮಾಡ್ತಾಳೆ. ಅದಕ್ಕೋಸ್ಕರ ಡೋರ್ ಹಾಕ್ಬಿಟ್ಟಿದ್ದೀವಿ. ತಾತ ಮತ್ತು ಮೊಮ್ಮಗಳು ಇಬ್ಬರೂ ಬೆಲೂನಲ್ಲಿ ಆಟ ಆಡ್ತಾ ಇದ್ದಾರೆ ಇಬ್ಬರೂ. ಸೊ ಅದೇ ನೋಡ್ಕೊಂಡು ನಾನು ಸ್ವಲ್ಪ ವೀಡಿಯೋ ಕೂಡ ತಗೊಂಡೆ. ಆ್ಯಂಡ್ ಇವತ್ತು ಸಂಜೆ ಹಂಗೆ ಸ್ವಲ್ಪ ಮಳೆ ಬೇರೆ ಶುರು ಆಗಿಬಿಟ್ಟಿತ್ತು. ಸೊ ಅಪ್ಪಗೆ ಸ್ವಲ್ಪ ಹೊರಗಡೆ ಹೋಗಬೇಕು ಅಂತ ಇದ್ರು. ಆ್ಯಂಡ್ ಪಾಪು ನೋಡಿ, ಅಪ್ಪ ಕಾರ್ ಸ್ಟಾರ್ಟ್ ಮಾಡಿದ ತಕ್ಷಣ ಫುಲ್ಲು ನಾನು ಬರ್ತೀನಿ ಅಂತಂದ್ಬಿಟ್ಟು ಅಪ್ಪನ ಜೊತೆ ಹೋಗ್ಬಿಟ್ಟು ಕಾರಲ್ಲಿ ಕುತ್ಕೊಂಡು ಬಿಟ್ಟಿದ್ದಾಳೆ. ಆಮೇಲಂತೂ ಜಪ್ಪಯ್ಯ ಅಂತೂ ಬರ್ತಾ ಇಲ್ಲ, ಅವಳಂತೂ ಇಳಿತಾನೆ ಇಲ್ಲ ಕಾರಿಂದ. ಹೋಗೋಣ ಅಂತಂದ್ಬಿಟ್ಟು ಹೆಂಗೂ ತಾತ ಹೊರಟಿದ್ದಾರೆ ಅಂತ ಅವಳು ಗೊತ್ತಾಗ್ಬಿಟ್ಟಿದೆ. ಅದಕ್ಕೋಸ್ಕರ ಸರಿ ಅಂತಂದ್ಬಿಟ್ಟು ನಾನು ಕೂಡ ಹಂಗೆ ಹೊರಟ್ಬಿಟ್ಟು ಹೊರಗಡೆ ಹೋದ್ವಿ. ನಾವು ಕೂಡ ಏನೂ ಇಲ್ಲ, ಮನೆಯಿಂದ ಹತ್ರ ನಾನು ಸ್ವಲ್ಪ ಏನೋ ಕೆಲಸ ಇತ್ತು ಅಪ್ಪನಿಗೆ ಅಂತ ಹೊರಟಿದ್ದು. ಸೊ ನೋಡಿ ಇಲ್ಲಿ ಎಷ್ಟು ಹಠ ಮಾಡ್ತಾ ಇದ್ದಾಳೆ, ನಾವು ಬರಲ್ಲ ಅಂತ ಇದ್ದಾಳೆ. ಏನೋ ಒಂಥರ ಖುಷಿಯಾಗುತ್ತೆ ಅಪ್ಪನ ಜೊತೆ ಈ ಥರ ಹೋಗೋಕ್ಕೆ. ಮುಂಚೆ ಎಲ್ಲ ಎಷ್ಟು ಸರಿ ಹೋಗ್ತಾ ಇದ್ವೋ ಏನೋ, ಅದೊಂಥರ ಮೆಮೊರೀಸು. ಈ ನಾವೆಲ್ಲ ಚಿಕ್ಕವರಿಂದ ಹುಟ್ಟಿ ಬೆಳೆದು ಓಡಾಡಿರೋ ಜಾಗ ಎಲ್ಲ ನೋಡ್ಕೊಂಡು ಕುತ್ಕೊಳ್ಳೋದಕ್ಕೇನೋ ಒಂಥರ ಖುಷಿ ಆಗುತ್ತೆ. ಎಷ್ಟೊಂದು ಮೆಮೊರೀಸ್ ಇರುತ್ತೆ ಅಲ್ವಾ. ಈ ಥರ ನಾನು ಹಂಗೆಲ್ಲ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಸುಮ್ಮನೆ ಹಿಂಗೆ ನಡ್ಕೊಂಡು ನಾವು ಕಾಲೇಜ್ಗೆ ಹೋಗೋ ಟೈಮಲ್ಲಿ, ಸ್ಕೂಲ್ಗೆ ಹೋಗೋ ಟೈಮಲ್ಲೆಲ್ಲ ಇಲ್ಲೆಲ್ಲ ಇಷ್ಟು ಓಡಾಡಿದ್ದೀವಿ. ಸೊ ಅದೆಲ್ಲ ನೆನೆಸ್ಕೊಂಡ್ರೆ ಇವಾಗ ತುಂಬ ಖುಷಿ ಅನಿಸುತ್ತೆ. ಆ್ಯಂಡ್ ಎಷ್ಟು ಮುಂದೆ ಬಂದಿದ್ದೀವಿ ಅಂತಲೂ ಅನಿಸುತ್ತೆ ಒಂದೊಂದು ಸರಿ ಅಂತೂ. ಆ್ಯಂಡ್ ಅಪ್ಪ ಇಲ್ಲೇ ಒಂದು ಶಾಪ್ಗೆ ಹೋಗಿದ್ದರು. ಬಾಳೆಗೊನೆಲ್ಲ ಇತ್ತು, ಸೊ ಅದನ್ನೆಲ್ಲ ಕೊಟ್ಟು ಆಮೇಲೆ ಒಂದಷ್ಟು ಮನೆ ಕೂಡ ಐಟಮ್ಸ್ ಏನೋ ಬೇಕಿತ್ತು ಅಂತ ಹೇಳಿದರು. ಸೊ ಅದನ್ನೆಲ್ಲ ತೊಗೊಂಡು ಬರೋಕ್ಕೆ ಹೋಗಿದ್ದರು. ಆ್ಯಂಡ್ ಪಾಪು ನೋಡಿ ಇಲ್ಲಿ ಫುಲ್ಲು ಡ್ರೈವಿಂಗ್ ಮಾಡೋದಕ್ಕೆ ಕೂತಿದ್ದಾಳೆ ಅವ್ಳ ತಾತನ ಥರ. ಆ್ಯಂಡ್ ಬಾಯಲ್ಲಿ ಬೇರೆ ನೀರಲ್ಲಿ ತುಂಬಿಸ್ಕೊಂಡು ಕೂತಿದ್ದಾಳೆ. ಇತ್ತೀಚೆಗಂತೂ ಈ ಥರ ಮಾಡ್ತಾಳೆ, ಬಾಯಲ್ಲಿ ನೀರು ಕುಡಿಯೋಕ್ಕೆ ಅಂತ ಕೊಟ್ಬಿಟ್ರೆ ಈ ಥರ ಬಾಯಲ್ಲಿ ಇಟ್ಕೊಂಡು ಏನಾದರೂ ಮಾಡ್ತಾ ಇರ್ತಾಳೆ. ಸೊ ಈ ಥರ. ಆ್ಯಂಡ್ ಮಳೆ ಬರ್ತಾಯಿತ್ತು ಅಲ್ವಾ. ತಣ್ಣಗಿತ್ತು ವೆದರ್ ಅಂತೂ, ಸಕ್ಕತ್ತಾಗಿತ್ತು. ಆ್ಯಂಡ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಒಂಥರ ಖುಷಿಯಾಗುತ್ತೆ. ಅಪ್ಪನ ಜೊತೆ ಹೊರಗಡೆ ಹೋಗೋದೇನೋ ಸ್ಪೆಷಲ್ ಅಂತಲೇ ನಂಗೆ ಅನಿಸುತ್ತೆ. ಬಟ್ ಈ ಸತಿ ಏನು ಅಂತಂದರೆ ನಾವು ಪುತ್ತೂರು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಸ್ವಲ್ಪ ಸುಮ್ಮನೆ ಅಮ್ಮ ಅಪ್ಪ ಎಲ್ಲರ ಜೊತೆಗೆ ಒಂದು ರೌಂಡ್ ಹೋಗ್ಬಿಟ್ಟು ಬರಬೇಕು. ನಾವು ಯೂಶ್ವಲಿ ಪ್ರತಿ ಸತಿ ಅಮ್ಮನ ಮನೆಗೆ ಬಂದಾಗ ಒಂದು ರೌಂಡ್ ಹಂಗೆ ಹೊರಗಡೆ ಎಲ್ಲಾದರೂ ಸುತ್ತಾಡ್ಕೊಂಡು ಬರ್ತೀವಿ. ಬಟ್ ಈ ಸತಿ ಅಂತೂ ಆಗಿಲ್ಲ ಅದು, ಬಿಕಾಸ್ ನಾನು 2 ಡೇಸ್ಗೆ ಅಷ್ಟೇ ಹೋಗಿದ್ದೆ. ಹಾಗಾಗಿ ಒಂದು 3 ಡೇಸ್ ಎಲ್ಲ ಹೋದರೆ ಒಂದು ಸ್ವಲ್ಪ ಟೈಮ್ ಇರುತ್ತಲ್ವ. ಹಾಗಾಗಿ ಅಪ್ಪ ಕೂಡ ಬ್ಯುಸಿ ಇದ್ದರು ಈ ಸತಿ. ಒಂದು ಸ್ವಲ್ಪ ಬೇರೆ ಫಂಕ್ಷನ್ಸ್ ಅದು ಇದು ಅಂತ ಇತ್ತು. ಹಾಗಾಗಿ ಹೊರಗಡೆ ಕೂಡ ಹೋಗೋದಕ್ಕಾಗಿರಲಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿಂದ ಬಂದು ಪಾಪು ಸ್ನಾನ ಅದು ಇಲ್ಲೆಲ್ಲ ಆಗಿ ಇಲ್ಲಿ ಆಟ ಆಡ್ತಾ ಇದ್ದಾಳೆ. ಆ್ಯಂಡ್ ಅವಳಿಗೆ ಕ್ಯಾಲ್ಕುಲೇಟರ್, ಚಿಕ್ಕಮ್ಮಂದು ಕ್ಯಾಲ್ಕುಲೇಟರ್ ಸಿಕ್ಕಿದ್ರೆ ಅವಳಿಗೆ ಸಿಕ್ಕಾಪಟ್ಟೆ ಖುಷಿ. ಸೊ ಅದರಲ್ಲಿ ಆಟ ಆಡ್ಕೊಂಡಿದ್ದಾಳೆ ಅವಳು ಇವಾಗ. ಸೊ ಇದು ಇವತ್ತು ಆ್ಯಕ್ಚುಲಿ ನಾನು ಅಮ್ಮನ ಮನೆಗೆ ವಾಪಸ್ ಹೊರಡ್ತೀನಿ. ಹಸ್ಬೆಂಡ್ ಬರಬೇಕು. ಸೊ ಅವಳು ಬಂದ ತಕ್ಷಣ ಹೊರಡೋದು. ಅದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ಅವಳು ಬರುವಷ್ಟರಲ್ಲಿ ನಾವು ಹೊರಟು ರೆಡಿ ಆಗಬೇಕು ನೋಡಿ. ಸೊ ಅವ್ರು ಬರುವಾಗ ಆಲ್ಮೋಸ್ಟ್ 7 ಗಂಟೆ ಹತ್ರ ಆಗಿಬಿಟ್ಟಿತ್ತು. ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದರು ಸ್ವಲ್ಪ ಹೊತ್ತಲ್ಲೇ. ಸೊ ನಾವು ಕೂಡ ರೆಡಿ ಆಗಿದ್ವಿ. ಆ್ಯಂಡ್ ಪಾಪು ನೋಡಿ ಅಪ್ಪನ ಹತ್ರ ಫುಲ್ಲು ಮುದ್ದು ಮಾಡಿಸ್ಕೊಳ್ತಾ ಇದ್ದಾಳೆ. ಇನ್ನು ಹೊರಡಬೇಕು. ಬ್ಯಾಗೆಲ್ಲ ನಾನು ಆಲ್ರೆಡಿ ಪ್ಯಾಕ್ ಮಾಡಿದ್ದೆ ಮಧ್ಯಾಹ್ನದಂಗೆ. ಸೊ ಆಮೇಲೆ ಅದೆಲ್ಲ ಒಂದೊಂದು ಅದು ಇದು ಬಾಕಿ ಆಗಿಬಿಡತ್ತೆ ಅಂತ. ಪಾಪುದು ಸುಮಾರಷ್ಟು ಐಟಮ್ಸ್ ಇರುತ್ತಲ್ವ, ಹಾಗಾಗಿ ಸರಿ ಅಂತ ಇನ್ನೇನು ಹೊರಡಬೇಕು. ಒಂದು ಕಾಫಿ ಎಲ್ಲ ಕುಡಿದ್ಬಿಟ್ಟು ಆಮೇಲೆ ಹೊರಡೋದು. ಬನ್ನಿ, ಇನ್ನು ವ್ಲಾಗನ್ನು ನಾನು ಮನೆಗೆ ಹೋದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್, ನಿನ್ನೆ ಮತ್ತು ಅಮ್ಮನ ಮನೆಯಿಂದ ಬಂದ ನಂತರ ಮತ್ತೇನೋ ನಾನು ವ್ಲಾಗ್ ಕೂಡ ಮಾಡಿರಲಿಲ್ಲ ಸರಿಯಾಗಿ. ಸೊ ಹಾಗಾಗಿ ಇವಾಗ ವ್ಲಾಗ್ ಎಂಡ್ ಮಾಡ್ದ ಅಂತ ಅಂದ್ಕೊಂಡೆ. ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಕಂಟಿನ್ಯೂಸ್ ಆಗಿ ಕೇಳ್ತಾ ಇದ್ರು, ಮೆಸೇಜ್ ಮಾಡಿಬಿಟ್ಟು, ನೀವು ಪಾಪುಗೆ ಸ್ಕಿನ್ ಕೇರ್ ಯಾವ ಥರ ಮಾಡ್ತಾಯಿದ್ದೀರಾ, ಚಳಿಗಾಲ ಶುರು ಆಯ್ತಲ್ವಾ, ಯಾವ ಥರ ಏನು ಮಾಡ್ತೀರಾ, ಏನು ಹಚ್ತಾ ಇದ್ದೀರಾ, ಫುಲ್ ಚಳಿ ವಿಂಟರಲ್ಲಿ ಯಾವ ಥರ ಸ್ಕಿನ್ ಕೇರ್ ಮಾಡ್ತಾ ಇದ್ದೀರಾ, ಏನಾದರೂ ಎಕ್ಸ್ಟ್ರಾ ಪ್ರಾಡಕ್ಟ್ ಏನಾದರೂ ಯೂಸ್ ಮಾಡ್ತಾ ಇದ್ದೀರಾ ಏನಾದರೂ ಅಂತ ಹೇಳಿ ಅಂತ. ಬಟ್ ಅದ್ರ ಜೊತೆಗೇ ಬೇರೆ ಒಂದಷ್ಟು ಕ್ವೆಶನ್ ಕೂಡ ಕೇಳಿದ್ರು. ಏನು ಅಂತಂದರೆ, ಪಾಪು ಮಕ್ಕಳದ್ದು ಸ್ಕಿನ್ ಕಲರ್ ಚೇಂಜ್ ಆಗೋಕ್ಕೆ ಏನಾದರೂ ನಾವು ಹಚ್ಚಿದ್ರೆ ಚೇಂಜ್ ಆಗ್ತಾರಾ, ನೀವೇನು ಹಚ್ತಾ ಇದ್ರಿ ಅಂತ. ಬಿಕಾಸ್ ಇದು ನಾನು ಈ ಕ್ವೆಶನ್ ತುಂಬ ಕೇಳಿದ್ರು ಕೂಡ. ಯಾವಾಗ ಅಂತಂದರೆ ಪಾಪುದು ಫಸ್ಟ್ ಬರ್ತ್ಡೇಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಹಾಕಿದ್ದೆ. ಸೊ ಆ ಟೈಮಲ್ಲಿ ಮಂತ್ಲಿ ಶೂಟ್ ಮಾಡ್ತೀವಲ್ವ ನಾವು, ಫೋಟೋಶೂಟು. ಸೊ ಅದರಲ್ಲಿ ಸ್ವಲ್ಪ ಗ್ರೋತ್ ಆದಂಗೆ ಫಸ್ಟ್ ಮಂತಲ್ಲಿದ್ದಂಗೆ, ಸೆಕೆಂಡ್ ಮಂತಲ್ಲಿರಲ್ಲ, ಸೆಕೆಂಡ್ ಮಂತಲ್ಲಿದ್ದಂಗೆ, ಥರ್ಡ್ ಮಂತಲ್ಲಿರಲ್ಲ. ಸೊ ಈ ಥರ ಸ್ಕಿನ್ ಕಲರ್ ಕೂಡ ಚೇಂಜ್ ಆಗಿದೆ, ಏನಾದರೂ ಹಚ್ತಾ ಇದ್ರಾ ಅಂತ ತುಂಬ ಕೇಳಿದ್ರು. ತುಂಬ ಜನ ಕಮೆಂಟ್ ಮಾಡಿ ಆ ಥರ ಕೇಳಿದ್ರು. ಬಟ್ ನಾನು ಏನೂ ಹಚ್ತಾ ಇರಲಿಲ್ಲ ಅಂತಲೇ ಹೇಳಿದ್ದೆ. ಸೊ ಇವರು ಕೂಡ ಅದೇ ಮತ್ತೆ ಕ್ವೆಶನ್ ಕೇಳಿದ್ರು. ಅದ್ರ ಜೊತೆಗೆ ಈ ಚಳಿಗಾಲದಲ್ಲಿ ಹೆಂಗೆ ಏನು ಸ್ಕಿನ್ ಕೇರ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅಂತ. ಸೊ ನಾನು ಅದೆಲ್ಲನೂ ಸೇರಿಸಿ ವಿಡಿಯೋದಲ್ಲೇ ಹೇಳ್ಬಿಡ್ತೀನಿ. ಕೆಲವರಿಗೆ ಇದು ಯೂಸ್ ಆಗ್ಬೋದೇನೋ ಅಂತಂದ್ಬಿಟ್ಟು ಇವ್ರು ವಿಡಿಯೋದಲ್ಲೇ ಹೇಳೋಣ ಅಂತ ಅಂದ್ಕೊಂಡು.
ಸೊ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಇವಾಗ ಸದ್ಯಕ್ಕೆ ಚಳಿಗಾಲ ಶುರು ಆಯಿತು ಅಂತಂದರೆ ಸ್ಕಿನ್ ಕೂಡ ತುಂಬಾ ಡ್ರೈ ಆಗ್ತಾ ಇರುತ್ತೆ. ಮಕ್ಕಳದಂತೂ ತುಂಬ ಸೆನ್ಸಿಟಿವ್ ಇರುತ್ತೆ. ಸೊ ತುಂಬ ಕೇರ್ಫುಲ್ಲಾಗಿ ನಾವು ನೋಡ್ಕೊಬೇಕಾಗತ್ತೆ, ಅಂದರೆ ಸ್ಕಿನ್ ಕೇರ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ, ಒಂದು ಎಕ್ಸ್ಟ್ರಾ ಪ್ರಾಡಕ್ಟ್ ಅಂತ ಯೂಸ್ ಮಾಡ್ತಾ ಇರೋದು ಬಂದು ನಾನು ನೋಡಿಗೆ ಸೆಬಾಮೆಡ್ ಮಾಯಿಶ್ಚರೈಸರ್ ಅಷ್ಟೇನೆ. ನೀವು ಯಾವುದು ಬೇಕಾದರೂ ಯೂಸ್ ಮಾಡ್ಬೋದು. ಮಾಯಿಶ್ಚರೈಸರ್ ಬಂದು ಬೇಬಿ ಪ್ರಾಡಕ್ಟ್ಸ್ ಬ್ರ್ಯಾಂಡ್ ಇರುತ್ತಲ್ವ, ಸೆಬಾಮೆಡ್ಡೇ ಆಗಬೇಕು ಅಂತ ನಾನೇನು ಹೇಳ್ತಾ ಇಲ್ಲ. ಹಿಮಾಲಯ ಆಗಿರ್ಬೋದು ಅಥವಾ ಮಾಮಾರ್ತ್ ಆ ಥರ ಸುಮಾರಷ್ಟು ಇದೆ ಬ್ರ್ಯಾಂಡ್ಸು. ನನಗೆ ಇವಾಗ ಅಷ್ಟು ನೆನಪಾಗ್ತಾ ಇಲ್ಲ ಯಾವ ಪ್ರಾಡಕ್ಟ್ಸ್ ಅಂತ. ಹಾಗಾಗಿ ನಾನು ಸೆಬಾಮೆಡ್ನೇ ಬಾಡಿ ಲೋಷನನ್ನು ಯೂಸ್ ಮಾಡ್ತಾ ಇದ್ದೀನಿ. ಮೆಡ್ದು ಬಾಡಿ ಲೋಷನನ್ನು ನಾನು ಅವ್ರಿಗೆ ಹಾಕ್ತಾ ಇದ್ದೀನಿ. ಇವಾಗ ಸ್ಪೆಷಲಿ ವಿಂಟರ್ ಶುರು ಆದ ನಂತರ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ವಿಂಟರ್ ಶುರು ಆಗಿಂತ ಒಂದು ಸ್ವಲ್ಪ ದಿನ ಮುಂಚೆನೇ ಸ್ಟಾರ್ಟ್ ಮಾಡಿದ್ದೆ. ಪೌಡರ್ ಎಲ್ಲ ಏನೂ ಹಚ್ಚೋದಿಲ್ಲ. ಆ್ಯಂಡ್ ಇದು ತುಂಬ ಇಂಪಾರ್ಟೆಂಟು, ಮಕ್ಕಳಿಗೆ ಪೌಡರನ್ನು ಹಾಕಬಾರ್ದು. ಸೊ ಇದು ಹಾಕೋದ್ರಿಂದ ಅವ್ರ ಸ್ಕಿನ್ ಫುಲ್ ಡ್ರೈ ಆಗುತ್ತೆ, ಸ್ಪೆಷಲಿ ಇನ್ ವಿಂಟರ್ ಸೀಸನ್ ಅಂತಲೇ ಹೇಳ್ಬೋದು. ನಾನು ತುಂಬ ಪಾಪು ಚಿಕ್ಕವಳಿದ್ದಾಗ ಒಂದು ಸ್ವಲ್ಪ ಹಾಕ್ತಾಯಿದ್ದೆ, ಬಿಕಾಸ್ ನೆಕ್ ಹತ್ರ ಎಲ್ಲ ಸ್ವಲ್ಪ ಹಾಕ್ತಾಯಿದ್ದೆ. ಸ್ವಲ್ಪ ನೀರಿನ ಅಂಶ ಇದೆ ಅಂತಂದರೆ ಅವ್ರಿಗೆ ಸ್ಕಿನ್ ಅಲರ್ಜಿ ಥರ ಆಗಿಬಿಡತ್ತೆ ಅಂತ ಅವಾಗ ಹಾಕ್ತಾಯಿದ್ದೆ. ಬಟ್ ಇವಾಗ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದೀನಿ. ಜಸ್ಟ್ ಅವಳಿಗೆ ಬೊಟ್ಟು ಹಾಕ್ತೀನಲ್ವ, ಅವಾಗ ಒಂದು ಸ್ವಲ್ಪ ಹಾಕ್ಬಿಡ್ತೀನಿ ಅಷ್ಟೇ, ಕಾಡಿಗೆ ಹಚ್ಚಿದಾಗ. ಅದು ಬಿಟ್ಟು ಅವಳಿಗೆ ಪೌಡರ್ ಅಂತ ಏನೂ ಹಾಕೋದಿಲ್ಲ. ಬಟ್ ಇವಾಗ ನಾನು ಅದೇ ಹೇಳ್ದಲ್ಲ, ಸೆಬಾಮೆಡ್ ಬಾಡಿ ಲೋಷನನ್ನು ಸ್ನಾನ ಆದ ನಂತರ ಅವಳಿಗೆ ಹಚ್ತೀನಿ. ಅದು ಬಿಟ್ಟು ಬೇರೆ ಏನೂ ಹಚ್ಚೋದಿಲ್ಲ. ದಿನದಲ್ಲಿ ಒಂದೇ ಸರಿ ಹಚ್ಚೋದು, ಇದು ಕೂಡ ಏನೂ ಜಾಸ್ತಿ ಹಚ್ಚಲ್ಲ. ತುಂಬ ಚೆನ್ನಾಗಿದೆ ಅಂತ ನನಗೂ ಅನ್ನಿಸ್ತು, ಬಿಕಾಸ್ ಇವಾಗ ಸಿಕ್ಕಾಪಟ್ಟೆ ಚಳಿ ಕೂಡ ಶುರು ಆಗಿದೆ. ಹಾಗಾಗಿ ಆ್ಯಂಡ್ ಅದ್ರ ಜೊತೆಗೆ ನಾರ್ಮಲ್ ತುಪ್ಪ ಹಚ್ಚಿ ಸ್ನಾನ ಮಾಡಿಸ್ತೀನಿ. ಅದಂತೂ ಕಂಪಲ್ಸರಿ. ನೀವು ಏನೇ ಹಚ್ತೀರಾ ಬಿಡ್ತೀರಾ ಅದು ಬೇಡ. ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಾ ಇದ್ದರೆ ನೀವು ಅದನ್ನು ಮಾಡ್ಬೋದು. ಇಲ್ಲ ತುಪ್ಪ ಹಚ್ಚಿ ಸ್ನಾನ ಮಾಡಿಸ್ತಿದ್ರೆ ಅದನ್ನು ಕೂಡ ಮಾಡ್ಬೋದು. ಸೊ ಬೆಸ್ಟು ನನ್ನ ಪ್ರಕಾರ ಇದು ತುಂಬ ಇಂಪಾರ್ಟೆಂಟ್. ಇದು ತುಂಬ ಒಂದು ವರ್ಷಕ್ಕೆಲ್ಲ ಸ್ಟಾಪ್ ಮಾಡೋದ್ರಿಂದ ಅದಷ್ಟು ಒಳ್ಳೆಯದಲ್ಲ. ಸ್ಕಿನ್ ಕೂಡ ತುಂಬ ಬೇಗ ಡ್ರೈ ಆಗುತ್ತೆ, ತುಂಬ ಸೆನ್ಸಿಟಿವ್ ಇರುತ್ತೆ ಅಲ್ವಾ ಮಕ್ಕಳ ಸ್ಕಿನ್. ಅದಕ್ಕೋಸ್ಕರ ಇವಾಗ ಪಾಪ 1 year 8 months ಆಗ್ತಾ ಬಂತು. ಸೊ ನಾನು ಇವಾಗಲೂ ಹಚ್ತಾ ಇದ್ದೀನಿ ಅವಳಿಗೆ. ಬಟ್ ಏನಂದರೆ ಸ್ವಲ್ಪ ಟೈಮಿಂಗ್ ಕಮ್ಮಿ ಆಗಿಬಿಟ್ಟಿದೆ. ಅವ್ಳಿಗೂ ಇಂಟ್ರೆಸ್ಟ್ ಇಲ್ಲ ಇವಾಗ, ಏನು ಹಠ ಮಾಡ್ತಾಳೆ. ನಾನು ಜಸ್ಟ್ ರಬ್ಬರ್ ಶೀಟ್ ತಂದು ಹಾಕಿದ ತಕ್ಷಣವೇ ಅವಳು ತಪ್ಪಿಸ್ಕೊಂಡು ಓಡಕ್ಕೆ ಹೊರಡ್ತಾಳೆ. ಬಿಕಾಸ್ ಅವಳಿಗೆ ಅಷ್ಟೊಂದು ಇಷ್ಟ ಆಗಲ್ಲ ಇತ್ತೀಚೆಗೆ ಯಾಕೋ. ಸೊ ಬಟ್ ಏನೂ ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಏನಾದರೂ ಆಟ ಆಡಿಸ್ಕೊಂಡು ಹಚ್ಚಿಬಿಡ್ತೀನಿ ಅಂತೂ. ಒಂದು 15 minutes ಬಿಟ್ಬಿಟ್ಟು ಆಮೇಲೆ ಸ್ನಾನ ಮಾಡಿಸ್ತೀನಿ. ಹಾಗಾಗಿ ಆದಷ್ಟು ಅದನ್ನು ಒಂದು ಅವಾಯ್ಡ್ ಮಾಡಬೇಡಿ. ಆದಷ್ಟು ಅದನ್ನು ಎಸ್ಪೆಷಲಿ ಇವಾಗ ವಿಂಟರಲ್ಲಾದರೂ ಹಚ್ಚೋದ್ರಿಂದ ತುಂಬ ಚೆನ್ನಾಗಿ ಸ್ಕಿನ್ಗೆ ಮಾಯಿಶ್ಚರೈಸರ್, ನ್ಯಾಚುರಲ್ ಆಗಿ ಮಾಯಿಶ್ಚರೈಸರ್ ಆಗುತ್ತೆ ಸ್ಕಿನ್, ಆಯಿತಾ. ಯಾರಿಗೆ ದೊಡ್ಡವ್ರಿಗಾದರೂ ಚಿಕ್ಕವ್ರಿಗಾದರೂ ಯಾರಿಗೂ ತುಂಬಾ ಒಳ್ಳೆಯದದು. ಸೊ ಅದನ್ನೊಂದು ಅವಾಯ್ಡ್ ಮಾಡಬೇಡಿ. ಅದು ಬಿಟ್ಟು ಈ ಥರ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತಲ್ವ ಬಾಡಿ ಲೋಷನು, ಮಾಯಿಶ್ಚರೈಸರ್ಸು, ಆ ಥರದನ್ನು ತೊಗೋಬೋದು. ನಾನು ತುಪ್ಪ ಹಚ್ಚಿ ಸ್ನಾನ ಮಾಡಿಸಿದ ನಂತರ ಮತ್ತು ಈ ಬಾಡಿ ಲೋಷನನ್ನು ಹಾಕ್ತೀನಿ. ಅದು ಬಿಟ್ಟು ಬೇರೆನೂ ಹಾಕೋದಿಲ್ಲ. ದಿನದಲ್ಲಿ 1 time ಅಷ್ಟೇ ಬಾಡಿ ಲೋಷನ್ ಹಾಕೋದು ನ್ಯಾಚುರಲ್ ಆಗಿ. ಮತ್ತು ಸೋಪ್ ಹಾಕ್ಬಿಟ್ಟು ಚೆನ್ನಾಗಿ ತುಪ್ಪ ಮಾಯಿಶ್ಚರೈಸ್ ಏನಿರುತ್ತೆ ಅದನ್ನು ಪೂರ್ತಿಯಾಗಿ ತೆಗೆಯೋದಿಲ್ಲ. ತುಂಬ ನೊರೆ ಮಾಡಿಬಿಟ್ಟು ಅದನ್ನು ಫುಲ್ ಸ್ಕಿನ್ ಡ್ರೈ ಆಗೋ ತನಕ ಸೋಪ್ ಹಾಕ್ಬಿಟ್ಟು ಆ ಥರ ಮಾಡೋದಿಲ್ಲ. ಸ್ವಲ್ಪ ಅದು ಅವನೇನೋ ಒಂದು ಮಾಯಿಶ್ಚರೈಸರ್ ಉಳಿಬೇಕು ಸ್ಕಿನ್ನಲ್ಲಿ ಅಂತಂದ್ಬಿಟ್ಟು ಲೈಟಾಗಿ ಸೋಪ್ ಹಾಕ್ತೀನಿ. ಜಾಸ್ತಿ ಸೋಪ್ ಹಾಕ್ಬಿಟ್ಟಿಲ್ಲ. ಬಾಡಿ ವಾಶ್ ಆಗ್ತಿದ್ರೆ ಅದು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸುತ್ತೆ. ನಾನು ಆ ಥರ ಫಾಲೋ ಮಾಡ್ತೀನಿ. ಬಿಕಾಸ್ ನನ್ನ ಅಮ್ಮ ಕೂಡ ಹಂಗೆ ಹೇಳ್ತಾರೆ, ಫುಲ್ ಸೋಪ್ ಹಾಕ್ಬಿಟ್ಟು ಅದನ್ನು ಫುಲ್ ಸ್ಕಿನ್ ಡ್ರೈ ಮಾಡಿಬಿಡ್ಬೇಡ ನೀನು ಅಂತ. ಸೊ ನಾನು ಅದೇ ಥರ ಫಾಲೋ ಮಾಡ್ತೀನಿ ಅವಳಿಗೂ, ಬಿಕಾಸ್ ಅದು ತುಂಬ ಒಳ್ಳೇದು ಅಂತ ನನಗೂ ಅನಿಸುತ್ತೆ. ಹಾಗಾಗಿ ನೀರೆಲ್ಲ ಚೆನ್ನಾಗಿ ಕುಡಿಯೋಕ್ಕೆ ಕೊಡಬೇಕು. ಸೊ ನೀರೆಲ್ಲ ಚೆನ್ನಾಗಿ ಕುಡಿದ್ರೆ ಒಂದು ಸ್ವಲ್ಪ ಸ್ಕಿನ್ ಕೂಡ ಹೈಡ್ರೇಟ್ ಆಗಿರುತ್ತೆ. ಸೊ ಇದಿಷ್ಟು ಫಾಲೋ ಮಾಡೋವಂಥ ಟಿಪ್ಸ್ ನನಗೇನು ಗೊತ್ತಿರೋ ಅದನ್ನು ನಾನು ಶೇರ್ ಮಾಡಿರೋದು, ಆಯಿತಾ. ಸೊ ನೀವು ಕೂಡ ನಿಮ್ಗೇನಾದರೂ ಎಕ್ಸ್ಟ್ರಾ ಟಿಪ್ಸ್ ಏನಾದರೂ ಗೊತ್ತಿದ್ದರೆ ನನಗೆ ಶೇರ್ ಮಾಡಿ. ನಾನು ಕೂಡ ಗೊತ್ತಾಗುತ್ತೆ ಅವಾಗ ನನಗೂ ಏನೋ ಈ ಥರ ವಿಂಟರಲ್ಲಿ ಮಕ್ಕಳ ಸ್ಕಿನ್ ಕೇರ್ ಎಸ್ಪೆಷಲಿ ಅದರ ಬಗ್ಗೆ ನನಗೂ ಸ್ವಲ್ಪ ಐಡಿಯಾ ಬರುತ್ತೆ ಅವಾಗ. ಸೊ ಈ ಥರ ನಾನು ಒಬ್ಬರಿಗೆ ಮತ್ತೆ ಒಂದು ಕ್ವೆಶನ್ ಕೇಳಿರೋದೇನೆಂದರೆ, ಬೇಬಿ ಸ್ಕಿನ್ ಕಲರ್ ಚೇಂಜ್ ಆಗೋದಕ್ಕೆ, ಅಂದರೆ ಸ್ವಲ್ಪ ಡಾರ್ಕ್ ಸ್ಕಿನ್ ಇದ್ದರೆ ಸ್ವಲ್ಪ ಫೇರ್ ಆಗಿ ಸ್ವಲ್ಪ ಸ್ಕಿನ್ ಕಲರ್ ಚೇಂಜ್ ಆಗೋದಕ್ಕೆ ಏನಾದರೂ ಕ್ರೀಮು ಅಥವಾ ಏನಾದರೂ ರೆಮಿಡೀಸ್ ಇದೆಯಾ ಅಂತ ಕೇಳಿದ್ರು. ಸೊ ಈ ಕ್ವೆಶನನ್ನು ತುಂಬ ಜನ ಕೇಳಿದ್ರು. ನಾನು ಅದೇ ಹೇಳುತ್ತೆ ಅಂತ, ಪಾಪ ಬರ್ಡೇ ಟೈಮಲ್ಲಿ ಒಂದು ರೀಲ್ಸ್ ಆಗಿದೆ. ಸೊ ಅದರಲ್ಲಿ ತುಂಬ ಕಮೆಂಟ್ ಬಂದಿತ್ತು ಇದ್ರ ಬಗ್ಗೆ. ಕ್ವೆಶನ್ಗೆ ನಾನು ಇವಾಗ ಆನ್ಸರ್ ಮಾಡ್ತೀನಿ. ನೀವು ಏನೇ ಬಾಡಿ ಲೋಷನ್ ಹಾಕಿ, ಏನೇ ಪೌಡರ್ ಹಾಕಿ, ಏನೇ ಒಂದು ಸ್ಪೆಷಲ್ ಕ್ರೀಮ್ ತಂದು ಹಾಕಿದ್ರೂ, ಸೊ ಎಷ್ಟೇ ಕಾಸ್ಟ್ಲಿ ಕ್ರೀಮ್ ಹಾಕಿ ಏನೇ ಹಾಕಿದ್ರೂ ಸ್ಕಿನ್ ಕಲರನ್ನು ನಮಗೆ ಚೇಂಜ್ ಮಾಡೋಕ್ಕಾಗಲ್ಲ, ಆಯಿತಾ. ಇವಾಗ ಟ್ಯಾನ್ ಆಗಿಬಿಟ್ಟು, ಸನ್ ಟ್ಯಾನ್ ಆಗಿಬಿಟ್ಟು ಏನೋ ನಮ್ಮ ಸ್ಕಿನ್ ಕಲರನ್ನು ಡಾರ್ಕ್ ಆಗಿರೋದು ಟ್ಯಾನ್ ರಿಮೂವ್ ಮಾಡ್ಬೋದೇ ವಿನಃ ನಿಮಗೆ ಸ್ಕಿನ್ ಕಲರ್, ನಮ್ಮ ಬರ್ತ್ ಸ್ಕಿನ್ ಕಲರನ್ನು ಚೇಂಜ್ ಮಾಡೋಕ್ಕಾಗಲ್ಲ ಯಾರಿಗೇ ಆಗಲಿ. ಮಕ್ಕಳ ಸ್ಕಿನ್ ಹೆಂಗೆ ಅಂತಂದರೆ, ನೀವು ಹುಟ್ಟಾಗ ಒಂದು ಕಲರ್ ಇರ್ತಾರೆ, ಆಮೇಲೆ ಬೆಳೀತಾ ಬೇರೆ ಕಲರ್ ಟೋನ್ ಚೇಂಜ್ ಆಗ್ತಾ ಹೋಗುತ್ತೆ. ಇನ್ ದ ಸೆನ್ಸ್ ಅಂದರೆ ಡಾರ್ಕ್ ಆಗ್ಬೋದು, ಲೈಟ್ ಆಗ್ಬೋದು, ಬೆಳೀತಾ ಅವರ ಸ್ಕಿನ್ ಕಲರ್ ಚೇಂಜ್ ಆಗುತ್ತೆ ಆಬ್ವಿಯಸ್ಲಿ. ಹುಟ್ಟಿದಾಗ ಯಾವ ಥರ ಒಂಥರ
ಇರ್ತಾರೆ ಅವ್ರ ಸ್ಕಿನ್ ಕಲರ್ ಹೆಂಗಿರುತ್ತೆ ಆ ಥರ ಖಂಡಿತವಾಗ್ಲೂ ಅವರು ದೊಡ್ಡವರಾದಾಗ ಇರೋದಿಲ್ಲ. ಸೊ ಬೇರೆ ಥರ ಇರುತ್ತೆ. ಆ್ಯಂಡ್ ನಮ್ಮ ಜೆನೆಟಿಕ್ಸಲ್ಲಿ ಅಂದರೆ ಪೇರೆಂಟ್ಸ್ ಕಲರ್ ಆಗಿರ್ಬೋದು, ಗ್ರ್ಯಾಂಡ್ ಪೇರೆಂಟ್ಸು, ಸೊ ಆ ಕಲರ್ ಕೂಡ ಮಕ್ಕಳಲ್ಲಿ ಅದು ಜೀನಲ್ಲೇ ಬರುತ್ತೆ, ಆಬ್ವಿಯಸ್ಲಿ ಬಂದೇ ಬರುತ್ತೆ. ಸೊ ಈ ಥರ ಅದು ಕೂಡ ಮ್ಯಾಟರ್ ಆಗುತ್ತೆ. ಬರೀ ನಾವೇನೋ ಹಚ್ತಾ ಇದ್ದೀವಿ ಅದರಿಂದ ಬೆಳ್ಳಗಾಗ್ತೀವಿ ಸ್ಟ್ರಾಂಗ್ ಆಯಿತಾ. ಸೊ ಇದೊಂದು ಇಂಪಾರ್ಟೆಂಟ್ ವಿಷಯ ಅಂತಲೇ ಹೇಳ್ಬೋದು. ತುಂಬ ಜನ ಆ ಥರ ಅನ್ಕೊತಾರೆ, ಅದು ಇದು ಹಚ್ಚಿದಾಗ ತುಂಬ ಮಿಸ್ಗೈಡ್ ಮಾಡುವಂಥ ಪ್ರಾಡಕ್ಟ್ಸ್ ಕೂಡ ಇರುತ್ತೆ. ಇದನ್ನು ಹಚ್ಕೊಂಡ್ರೆ ಬೆಳ್ಳಗಾಗ್ತೀವಿ, ಇದನ್ನು ಹಚ್ಕೊಂಡ್ರೆ ಬೆಳ್ಳಗಾಗುತ್ತೆ ಮಕ್ಕಳು ಅಂತ ಆ ಥರ ಇರುತ್ತೆ. ಬಟ್ ಅದನ್ನೆಲ್ಲ ನಂಬಕ್ಕೆ ಹೋಗ್ಬೇಡಿ, ಅದೆಲ್ಲ ಸುಮ್ಮನೆ ಜಸ್ಟ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತಲೇ ಹೇಳ್ಬೋದು. ಸೊ ಅದನ್ನು ಬಿಟ್ಟು ನೀವು ಜಸ್ಟ್ ನಿಮ್ಮ ಮಗು ಹೆಂಗಿದೆ ಅದನ್ನು ಹಾಗೆ ಇದು ಮಾಡಿ ಪ್ರೀತಿಸಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬೆಳ್ಳಗಿದೆಯೋ ಡಾರ್ಕ್ ಆಗಿದೆಯೋ ಇಟ್ಸ್ ನಾಟ್ ಅ ಮ್ಯಾಟರ್. ಅಮ್ಮಂದ್ರಿಗಾಗಲಿ ಪೇರೆಂಟ್ಸ್ಗಾಗಲಿ ಎಸ್ಪೆಷಲಿ ಅವ್ರ ಮಕ್ಳು ಹೆಂಗಿದ್ರು ಚಂದ ಇರ್ತಾರೆ. ಥರ ಬೆಳ್ಳಗಿಲ್ಲ, ಕಪ್ಪಗಿದ್ದಾರೆ, ಗುಳ್ಳಗಿದ್ದಾರೆ, ಉದ್ದಕ್ಕಿದ್ದಾರೆ ಅಂತ ಹೇಳೋರು ಹೆಂಗೆ ಬೇಕಾದರೂ ಹೇಳ್ತಾರೆ. ಓ ಮಗು ಏನು ಇಷ್ಟು ಕಪ್ಪು ಇದೆ, ಓ ಮಗು ಏನು ಇಷ್ಟು ಬೆಳ್ಳಗಿದೆ ಅಂತ ಹೇಳೋರು ಹೆಂಗೂ ಇರ್ತಾರೆ. ಬಟ್ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ. ನಮ್ಮ ಮಕ್ಕಳನ್ನ ನಾವು ಪ್ರೀತಿಸ್ಬೇಕು ಅಲ್ವಾ. ಸೊ ಆ ಥರ ಅದರಲ್ಲೇನು ಇದು ಡಿಸ್ಕ್ರಿಮಿನೇಷನ್ ಮಾಡೋ ಥರ ಎಲ್ಲ ಏನೂ ಇಲ್ಲ, ಅದೇನೂ ಇಲ್ಲ. ಸ್ಕಿನ್ ಕಲರ್ ಎಲ್ಲ ನ್ಯಾಚುರಲ್ ಆಗಿ ಬರೋ ಅಂಥದ್ದು, ಅದನ್ನೆಲ್ಲ ಕರೆಕ್ಟ್ ಮಾಡೋಕ್ಕಾಗಲ್ಲ. ಮಕ್ಕಳು ಇವಾಗ ಫಸ್ಟ್ ಮಂತಲ್ಲಿ ಇದ್ದಂಗೆ ಇನ್ನೊಂದು ಮಂತಲ್ಲಿ ಇರಲ್ಲ. ಒಂದು 6 ತಿಂಗಳು ಬಿಟ್ಟು ಅವ್ರು ಬೇರೆ ಥರ ಇರ್ತಾರೆ, ಅವ್ರ ಆ್ಯಕ್ಟಿವಿಟೀಸ್ ಬೇರೆ ಥರ, ಅವ್ರ ಸ್ಕಿನ್ ಕಲರ್ ಕೂಡ ಚೇಂಜ್ ಆಗುತ್ತೆ. ನಾನಂತೂ ಏನೂ ಹಚ್ಚಿಲ್ಲ ಆ ಥರ. ಅವ್ರು ಬೆಳ್ಳಗಾಗಬೇಕು ಅಂತಂದ್ಬಿಟ್ಟು ಅದು ಇದು ಹಚ್ಚೋದು ಆ್ಯಂಡ್ ಅವ್ರು ಹೇಳಿದ್ರು ಅಂತಂದ್ಬಿಟ್ಟು ಇದನ್ನು ಹಚ್ಚಿದ್ರೆ ಬೆಳ್ಳಗಾಗ್ತಾರೆ, ಈ ಎಣ್ಣೆ ಹಚ್ಚಿದ್ರೆ ಇಲ್ಲ ಕ್ರೀಮ್ ಹಚ್ಚಿದ್ರೆ ಬೆಳ್ಳಗಾಗ್ತಾರೆ ಅಂತ ಹೇಳ್ಬಿಟ್ಟು ಅದೆಲ್ಲ ತಂದು ನಿಮ್ಮ ಮಕ್ಕಳ ಮೇಲೆ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಅದು ಸುಮ್ಮನೆ ಹೇಳ್ತಾರೆ ಆ ಥರ ಡಿಸ್ಕ್ರಿಮಿನೇಷನ್ ಮಾಡೋದು ರಾಂಗ್ ಅಂತ ನನಗೆ ಅನಿಸುತ್ತೆ. ಪರ್ಸ್ನಲ್ ನನ್ನ ಒಪಿನಿಯನ್ ಇದು. ಆ್ಯಂಡ್ ನಾನಂತೂ ಖಂಡಿತವಾಗ್ಲೂ ಆ ಥರ ಎಲ್ಲ ಏನೂ ಕ್ರೀಮನ್ನು ಹಚ್ಚಿರಲಿಲ್ಲ ಅವಳಿಗೆ. ಬರೀ ತುಪ್ಪ ಮತ್ತು ಎಣ್ಣೆ ಹಚ್ತಾ ಇದ್ದೆ ತಲೆಗೆ, ಅದು ಬಿಟ್ಟು ಬೇರೆ ಏನು ಹಚ್ತಲ್ಲ. ಇವಾಗ ಒಂದು ಸ್ವಲ್ಪ ದಿನದಿಂದ ಮಾಯ್ಶ್ಚರೈಸರ್ ಕೂಡ ಒಂದು ಹಚ್ತಾ ಇದ್ದೀನಿ. ಸೊ ಇದಿಷ್ಟ ಆಗಿತ್ತು ಇವತ್ತಿನ ಬ್ಲಾಗ್. ನೀವು ಕೇಳಿರೋ ಕ್ವೆಶನ್ ಕೂಡ ಆನ್ಸರ್ ಮಾಡಿದ್ದೀನಿ. ಆ್ಯಂಡ್ ಈ ವ್ಲಾಗ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂತಂದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.